ಈ ಭಾಗದ ರೈತ ವರ್ಗದವರು ಮತ್ತು ಕೃಷಿಕರು ಎಲ್ಲರೂ ಕೂಡ ಸೇರಿ 515 ದಿವಸಗಳಿಂದ ಏನು ಹೋರಾಟ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ JDS ಮತ್ತು ಬಿಜೆಪಿ ಪಕ್ಷದವರು ನಮ್ಮ ಬೆಂಬಲವನ್ನ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಏನು ಈ ಒಂದು ಸರ್ಕಾರದ ಒಂದು ಗೂಂಡಾವರ್ತನೆ, ರೈತರನ್ನ ಒಕ್ಕಲೆಬ್ಬಿಸೋದು, ನೀವು ಏನು ಅಗ್ರಿಮೆಂಟ್ ಮಾಡ್ಕೊಂಡು ಬಿನಾಮಿ ಹೆಸರಲ್ಲಿ ಒಂದು ರಿಯಲ್ ಎಸ್ಟೇಟ್ ದಂಧೆಗೆ ಏನು ಒತ್ತು ಕೊಡ್ತಾ ಇದ್ದೀರಾ, ಇದನ್ನ ಎಲ್ಲವನ್ನು ಕೂಡ ಖಂಡಿಸಿ ಇವತ್ತು ನಾಳೆ 9, 10, 11 3 ದಿವಸಗಳ ಕಾಲ ಬಿಡದಿಯಿಂದ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನ JDS ಪಕ್ಷ ಪಾದಯಾತ್ರೆಯನ್ನ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ವರಿಷ್ಠ ಸನ್ಮಾನ್ಯ ದೇವೇಗೌಡರು, ನಾಯಕರಂತ ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ ಮುಂದುವರಿಸ್ತಾ ಇದ್ದೀವಿ. ಈ ವಿಚಾರ ಕೈ ಬಿಡಬೇಕು, ಈ ಯೋಜನೆಯನ್ನ ಕೈ ಬಿಡಬೇಕು, ಇಲ್ಲ ಅಂದ್ರೆ ನಾವು ವಿಧಾನ ಮಂಡಲದಲ್ಲಿ ಕೂಡ ಇದನ್ನ ಹೋರಾಟ ಮಾಡಲಿದ್ದೀವಿ ಅಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ.